أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. ಖೈಬರ್ ಯುದ್ಧದ ಪ್ರಸ್ತಾಪವಾಗುತ್ತಿತ್ತು. ಈಗ ನಾನು ಖೈಬರ್ನ ಎರಡನೇ ಕೋಟೆಯನ್ನು ಜಯಿಸಿದ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ಈ ಎರಡನೇ ಕೋಟೆಯನ್ನು ಸುಆಬ್ ಬಿನ್ ಮಾದ್ ಎಂದು ಕರೆಯಲಾಗುತ್ತದೆ. ಈ ಕೋಟೆಯಲ್ಲಿ ಖೈಬರ್ನ ಇತರ ಎಲ್ಲ ಕೋಟೆಗಳಿಗಿಂತ ಹೆಚ್ಚು ಆಹಾರ, ಜಾನುವಾರುಗಳು ಮತ್ತು ಇತರ ಸಾಮಗ್ರಿಗಳು ಇದರಲ್ಲಿ ಇದ್ದವು. 500 ಯೋಧರೂ ಇದ್ದರು. ಮುಸ್ಲಿಮರು ಈ ಕೋಟೆಯನ್ನು ಮುತ್ತಿಗೆ ಹಾಕಿದರು, ಆದರೆ ಯಶಸ್ವಿಯು ಲಭಿಸಲಿಲ್ಲ. ಸಹಾಬಿಯರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಗೆ ಬಂದು ಸಾಕಷ್ಟು ಹಸಿದಿರುವುದಾಗಿ ಹೇಳಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ನನ್ನ ಜೀವ ಯಾರ ಕೈಯಲ್ಲಿದೆಯೋ ಆ ಅಲ್ಲಾಹನಾಣೆ, ನಿಮ್ಮನ್ನು ಬಲಿಷ್ಠಗೊಳಿಸಲು ನನ್ನ ಬಳಿ ಏನೂ ಇಲ್ಲ. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಪ್ರಾರ್ಥಿಸಿದರು, ಹೇ ಅಲ್ಲಾಹ್, ಆಹಾರ ಮತ್ತು ಕೊಬ್ಬಿನಿಂದ ತುಂಬಿರುವವರ ಮೇಲೆ ನಮಗೆ ವಿಜಯವನ್ನು ನೀಡು. ಅನಂತರ ಕೆಲವು ಸಹಾಬಿಯರು ಮತ್ತು ಯಹೂದಿಗಳ ನಡುವೆ ಮಲ್ಲಯುದ್ಧ ನಡೆಯಿತು. ಅದರಲ್ಲಿ ಸಹಾಬಿಯೊಬ್ಬರು ಒಬ್ಬ ಯಹೂದ್ಯನ ತಲೆಗೆ ಶಕ್ತವಾಗಿ ಹೊಡೆದರು ಮತ್ತು ಕೋಮಿನ ಮಹಿಮೆಯನ್ನು ಘೋಷಣೆ ಕೂಗಿದರು. ಆಗ ಅವರು ಜಿಹಾದ್ ವ್ಯರ್ಥವಾಯಿತು ಎಂದು ಸಹಾಬಿಯರು ಹೇಳಿದರು. ಆದರೆ ಕೋಮಿನ ಘೋಷಣೆಯನ್ನು ಕೂಗುವ ಮೂಲಕ ಅವರು ಹೆಮ್ಮೆಪಟ್ಟದ್ದು ಸರಿಯಲ್ಲ ಎಂದು ಹೇಳಿದರು. ಈ ವಿಷಯವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮುಟ್ಟಿದಾಗ ಅವರು ಹೇಳಿದರು, ಪರವಾಗಿಲ್ಲ, ಅವರಿಗೆ ಪ್ರತಿಫಲ ಲಭಿಸುವುದು ಮತ್ತು ಅವರನ್ನು ಪ್ರಶಂಸಿಸಲಾಗುವುದು. ಅಂದರೆ ಅಂತಹ ಸಂದರ್ಭದಲ್ಲಿ ಯಾರಾದರೂ ಹಾಗೆ ಹೇಳಿದರೆ ಅವರಲ್ಲಿ ತಪ್ಪಿಲ್ಲ. ಮೊಹಮ್ಮದ್ ಬಿನ್ ಮಸ್ಲಂ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಿಲ್ಲುಗಾರಿಕೆ ಮಾಡುತ್ತಿದ್ದರು ಮತ್ತು ಅವರ ಒಂದು ನಿಶಾನೆಯೂ ಗುರಿ ತಪ್ಪುತ್ತಿರಲಿಲ್ಲ ಮತ್ತು ಅವರು ತಮ್ಮನ್ನು ನೋಡಿ ಮುಗುಳ್ನಗುತ್ತಿದ್ದರು. ಹಜರತ್ ಹಬ್ಬಾಬ್ ಬಿನ್ ಮಂದಿರ್ ರಲಿಯಲ್ಲಾಹು ಅನ್ಹು ತನ್ನ ಸೈನಿಕರೊಂದಿಗೆ ಕೋಟೆಯನ್ನು ಪ್ರವೇಶಿಸಿ ಸಶಕ್ತವಾದ ಹೋರಾಟ ನಡೆಸಿದರು ಮತ್ತು ಕೊನೆಗೆ ಅದನ್ನು ಮತ್ತು ಅದರೊಳಗೆ ಇದ್ದ ಧಾನ್ಯಗಳನ್ನು ವಶಪಡಿಸಿಕೊಂಡರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ತಿನ್ನಿರಿ ಮತ್ತು ನಿಮ್ಮ ಜಾನುವಾರುಗಳಿಗೂ ನೀಡಿರಿ, ಆದರೆ ನಿಮ್ಮೊಂದಿಗೆ ಏನನ್ನೂ ಒಯ್ಯಬೇಡಿರಿ. ಅದಾದ ನಂತರ 3ನೇ ಕೋಟೆಯಾದ ಜಾಬರ್ ಕೋಟೆಯನ್ನು ಸಹ ಜಯಿಸಿದ ಪ್ರಸ್ತಾಪ ಯಹೂದಿಗಳ ಸುಆಬ್, ನಾಯಿಮ್ ಕೋಟೆಗಳನ್ನು ತೊರೆದು ಜುಬೇರ್ ಕೋಟೆಗೆ ಓಡಿ ಹೋದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದಕ್ಕೂ ಮುತ್ತಿಗೆ ಹಾಕಿದರು. ಆ ಕೋಟೆಯ ಪರ್ವತದ ತುದಿಯಲ್ಲಿದ್ದಿತು. 3 ದಿನಗಳ ಕಾಲ ಕೋಟೆಯನ್ನು ಮುತ್ತಿಗೆ ಹಾಕಿದರೂ ಯಶಸ್ಸು ಕಾಣಲಿಲ್ಲ. ಅಭಯ ನೀಡುವುದು ಎಂಬ ನಿರ್ಬಂಧದ ಮೇಲೆ ಒಬ್ಬ ಯಹೂದಿಯನು ಹೇಳಿದನು, ನೀವು ಅವರನ್ನು ಈ ರೀತಿಯಲ್ಲಿ 1 ತಿಂಗಳಷ್ಟು ಮುತ್ತಿಗೆ ಹಾಕಿದರೆ ಕೂಡ ಯಾವುದೇ ಪ್ರಯೋಜನವಾಗದು, ಏಕೆಂದರೆ ಅವರು ನೆಲದ ಕೆಳಗೆ ಸುರಂಗಗಳು ಇವೆ. ಅವರು ರಾತ್ರಿ ಸಮಯದಲ್ಲಿ ಹೊರಬರುತ್ತಾರೆ ಮತ್ತು ನೀರನ್ನು ತೆಗೆದು ತಮ್ಮ ಕೋಟೆಗಳಿಗೆ ಮರಳುತ್ತಾರೆ. ಆಗ ನೀವು ಅವರನ್ನ ನೀರಿನ ಮಾರ್ಗವನ್ನು ಕಡಿದು ಹಾಕಿದರೆ ಮಾತ್ರ ಅವರು ಶರಣಾಗುವರು ಎಂದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನೀರಿನ ಮಾರ್ಗಗಳನ್ನು ತಡೆದು ಹಾಕಿದರು. ನೀರಿನ ಮಾರ್ಗ ಕಡಿಯಲ್ಪಟ್ಟಾಗ ಅವರು ಹೊರಬಂದರು. ಭೀಕರ ಹೋರಾಟ ಪ್ರಾರಂಭವಾಯಿತು. ಆ ದಿನ ಮುಸ್ಲಿಮರಿಗೂ ಕೆಲವು ಸಹಾಬಿಯರು ಹುತಾತ್ಮರಾದರು ಮತ್ತು 10 ಯಹೂದಿಯರು ಕೊಲ್ಲಲ್ಪಟ್ಟರು. ಕೊನೆಗೆ
ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹ ಜಯ ಸಾಧಿಸಿದರು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಿಖ್ನ ಕೋಟೆಗಳ ಕಡೆಗೆ ತೆರಳಿದರು. ಯಹೂದಿ ಮುಖ್ಯಸ್ಥ ಸಲಾಂ ಬಿನ್ ಮುಕ್ಷಮ್ ಹತ್ಯೆಯ ಉಲ್ಲೇಖವೂ ಇದೆ. ಆತನು ರೋಗಿಯಾಗಿದ್ದನು, ಆದ್ದರಿಂದ ಯುದ್ಧದಲ್ಲಿ ಭಾಗವಹಿಸುತ್ತಿರಲಿಲ್ಲ ಎಂದು ಚರಿತ್ರೆಯಲ್ಲಿ ಉಲ್ಲೇಖಿಸಲಾಗಿದೆ. ಬೇರೆಡೆಗೆ ಹೋಗುವಂತೆ ಆತನ ಸಹಚರರು ಆತನಿಗೆ ಸಲಹೆ ನೀಡಿದ್ದರೂ ಆತನು ಈ ಸಲಹೆಗೆ ಕಿವಿಗೊಟ್ಟಿರಲಿಲ್ಲ. ಕೊನೆಗೆ ಆತನು ಮುಸ್ಲಿಮರಿಂದ ಕೊಲ್ಲಲ್ಪಟ್ಟನು. ಆತನ ಅನಾರೋಗ್ಯದ ಸಂಗತಿಯ ಕುರಿತು ಆತನು ಯುದ್ಧ ಮಾಡಿರಲಿಲ್ಲವೆಂದು ಸತ್ಯವೆಂದು ಕೂಡ ಆತನ ಹತ್ಯೆಯನ್ನು ಅಪೇಕ್ಷಾರ್ಹ ಎಂದು ತನ್ನ ಸೈನ್ಯ ಯುದ್ಧಕ್ಕೆ ಕಳುಹಿಸಲು ಸಿದ್ಧಪಡಿಸಿದ್ದು ಆತನೇ ಆಗಿದ್ದನು ಮತ್ತು ಆತನ ಸೈನ್ಯದ ಮೇಲ್ನೋಟ ಕೂಡ ವಹಿಸಿದ್ದನು. ಈ ನಡುವೆ ಯುದ್ಧದ ಪರಿಸ್ಥಿತಿಯಲ್ಲಿ ಸಹಾಬಿಯೊಬ್ಬರು ಆತನನ್ನು ವಧಿಸಿದರು. ಸೇನಾಧಿಪತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ ಮತ್ತು ನಾಯಕನು ಮೃತಪಟ್ಟರೆ ಸೇನೆಯ ಧೈರ್ಯವನ್ನು ಕಳೆದುಕೊಳ್ಳುತ್ತದೆ. ಹೀಗಾಗಿ ಆತನನ್ನು ವಧಿಸಿದ್ದು ಆಕ್ಷೇಪಾರ್ಹವಲ್ಲ. ಸಿಖ್ ಕೋಟೆಯು 2 ಕೋಟೆಗಳ ಸಂಯೋಜನೆಯಾಗಿತ್ತು. ಮೊದಲಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಉಬೈ ಕೋಟೆಯ ಕಡೆಗೆ ಹೋದರು. ಒಂದು ಪರ್ವತದಲ್ಲಿ ನಿಂತುಕೊಂಡು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೋಟೆಯೊಡನೆ ಹೋರಾಡಿ ಆರಂಭದಲ್ಲಿ ಮಲ್ಲಯುದ್ಧ ನಡೆಯಿತು. ಹಜರತ್ ಹದ್ದಾಬ್ ಬಿನ್ ಮುಂದಿರ್ ಮತ್ತು ಜಶಾಹ್ನ ಕುಟುಂಬದವರಿಂದ ಒಬ್ಬ ವ್ಯಕ್ತಿಯ ನಡುವೆ ಮಲ್ಲಯುದ್ಧ ನಡೆಯಿತು. ಅದೇ ರೀತಿಯಲ್ಲಿ ಅಬೂ ದುಆಬಿನ ಮುಸ್ಲಿಮರ ಕಡೆಯಿಂದ ಎಲ್ಲ ಮಲ್ಲಯುದ್ಧಗಳನ್ನು ನಡೆಸಿದರು. ಮಲ್ಲಯುದ್ಧದಲ್ಲಿ ಮುಸ್ಲಿಮರು ಜಯಿಸಿದಾಗ ಯಹೂದಿಯರು ಮಲ್ಲಯುದ್ಧದಿಂದ ಹಿಂದೆ ಸರಿದರು. ಆಗ ಮುಸ್ಲಿಮರು ಮುಂದೆ ಬಂದು ಕೋಟೆಯ ಮೇಲೆ ದಾಳಿ ಮಾಡಿದರು. ಯಹೂದಿಯರು ಮುಸ್ಲಿಮರ ಮೇಲೆ ಸಶಕ್ತವಾದ ಬಿಲ್ಲುಗಾರಿಕೆ ನಡೆಸಿದರು. ಮುಸ್ಲಿಮರು ಅದಕ್ಕೆ ಪ್ರತಿಕ್ರಿಯೆಯಾಗಿ ಬಿಲ್ಲುಗಾರಿಕೆ ನಡೆಸಿದರು. ಆದರೆ ಯಹೂದಿಯರು ಮೇಲಿನ ಗೋಪುರಗಳಿಂದ ಮುಸ್ಲಿಮರ ಮೇಲೆ ಬಾಣಗಳನ್ನು ಹಾರಿಸುತ್ತಿದ್ದ ಕಾರಣದಿಂದ ಮುಸ್ಲಿಮರಿಗೆ ಈ ದಾಳಿ ಹಾನಿಕರವಾಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಡೇರೆ ಹಾಕಿದ್ದ ಜಾಗವನ್ನು ವಿಶೇಷವಾಗಿ ದಾಳಿಗೆ ಗುರಿಪಡಿಸಲಾಯಿತು. ಯಹೂದಿಯರು ಉದ್ದೇಶಿಸಿದ್ದರು ಎಂದು ತೋರುತ್ತದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆಗೆ ಇದ್ದಾಗ ಬಾಣವೊಂದು ಅವರ ಬಟ್ಟೆಗೆ ತಗುಲಿತು. ಆ ಬಾಣದಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವಲ್ಪ ಗಾಯಗೊಂಡರು ಎಂದು ಒಂದು ವರದಿಯಲ್ಲಿ ಬಂದಿದೆ. ಆಗ ಅವರು ಒಂದು ಮುಷ್ಟಿಯಟ್ಟು ಕಲ್ಲುಗಳನ್ನು ತೆಗೆದು ಅವರ ಮೇಲೆ ಎಸೆದರು. ಆದ್ದರಿಂದ ಅವರ ಕೋಟೆ ಕಂಪಿಸಿತು. ಕೊನೆಗೆ ಮುಸ್ಲಿಮರು ಯಹೂದಿಯರನ್ನು ಸೆರೆ ಹಿಡಿದರು. ಅನಂತರ ಇನ್ನೂ 3 ಕೋಟೆಗಳನ್ನು ಮುಸ್ಲಿಮರು ಮುತ್ತಿಗೆ ಹಾಕಿ ವಶಪಡಿಸಿಕೊಂಡರು. ಈ ಕೋಟೆಗಳಲ್ಲಿ ಕಮೂಸ್ ಸಾಕಷ್ಟು ಗಟ್ಟಿಯಾದ ಕೋಟೆಯಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 14 ದಿನಗಳ ಕಾಲ ಅದಕ್ಕೆ ಮುತ್ತಿಗೆ ಹಾಕಿದರು. ಅನಂತರ ಪೀರಂಗಿಯ ಸಹಾಯದಿಂದ ಯಹೂದಿಯರ ಮೇಲೆ ಕಲ್ಲುಗಳನ್ನು ಎಸೆಯಲು ತೀರ್ಮಾನಿಸಲಾಯಿತು. ಹೀಗೆ ಯಹೂದಿಯರಿಗೆ ತಮ್ಮ ಸಾವಿನ ಬಗ್ಗೆ ಖಚಿತವಾದಾಗ ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಮೈತ್ರಿ ಸಂಧಾನ ಮಾಡಲು ಕೋರಿಕೊಂಡರು. ಯಹೂದಿಯರ ಈ ಬೇಡಿಕೆಯ ಮೇರೆಗೆ ಮುಸ್ಲಿಮರು ಯಹೂದಿಯರ ಜೊತೆಗೆ ಆಯುಧಗಳನ್ನು ಕೆಳಗೆ ಹಾಕುವುದಾಗಿ ಒಪ್ಪಂದ ಮಾಡಿಕೊಳ್ಳಲಾಯಿತು. ಈ ಒಪ್ಪಂದದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಬಹಳ ಸೌಮ್ಯವಾಗಿ ವರ್ತಿಸಿದವರು ಸಹೀಹ್ ಬುಖಾರಿಯ ವರದಿಯಲ್ಲಿದೆ. ಕೃಷಿ ಮಾಡಲು ಮತ್ತು ಕೆಲಸ ಮಾಡಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಖೈಬರನ್ನು ಕೊಟ್ಟರು. ಅಲ್ಲಿಯ ಉತ್ಪಾದನೆಯ ಅರ್ಧ ಅವರಿಗೆ ಎಂದು ತೀರ್ಮಾನಿಸಲಾಯಿತು. ಖೈಬರ್ನಲ್ಲಿ 17 ಸಹಾಬಿಯರು ಶಹೀದ್ ಆದರು. ಚರಿತ್ರೆಯ ಗ್ರಂಥಗಳಲ್ಲಿ ಹೀಗೆ ಉಲ್ಲೇಖಿಸಲಾಗಿದೆ. ಖೈಬರನ್ನು ವಶಪಡಿಸಿಕೊಂಡ ನಂತರ ಮುಸ್ಲಿಮರು ಮತ್ತು ಯಹೂದಿಯರ ನಡುವೆ ಒಪ್ಪಂದವಾದಾಗ ಜನರು ಕಾಖಾನ ಮತ್ತು ಆತನ ಸಹೋದರ ರಬಿಯನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಕರೆತಂದರು. ಕನಾನ ಇಡೀ ಖೈಬರಿನ ಸರದಾರನಾಗಿದ್ದನು ಮತ್ತು ಹಜರತ್ ಸಫಿಯಾ ರಲಿಯಲ್ಲಾಹು ಅನ್ಹವರ ಪತಿಯಾಗಿದ್ದನು. ರಬಿ ಆತನ ಚಿಕ್ಕಪ್ಪನ ಪುತ್ರನಾಗಿದ್ದನು. ಬನು ನದೀರ್ ಗೋತ್ರದ ಸರದಾರ ಹುಯ್ಯಿ ಬಿನ್ ಅಖ್ತಬ್ ಖಜಾನೆಯ ಕನಾನನ ಬಳಿಯಲ್ಲಿತ್ತು. ಅದರಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು ಸಹ ಇದ್ದವು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆ ನಿಧಿಯ ಬಗ್ಗೆ ಇನ್ನೂ 2 ಕೇಳಿದರು, ಆದರೆ ಅವರು ಹೇಳಿರಲಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ನನ್ನಿಂದ ಏನನ್ನಾದರೂ ಮರೆಮಾಚಿದರೆ ಮತ್ತು ನಂತರ ಅದು ಬಯಲಾದರೆ ಅಲ್ಲಾಹನು ಮತ್ತು ಅವನ ರಸೂಲ್ ನಿಮ್ಮ ಬಗ್ಗೆ ಯಾವುದೇ ಜವಾಬ್ದಾರಿಯನ್ನು ಹೊರುವುದಿಲ್ಲ. ಚರಿತ್ರೆಯ ಗ್ರಂಥಗಳ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು
ಕೆಲವು ಚಿಹ್ನೆಗಳನ್ನು ಹೇಳಿ ಸಹಾಬಿಯೊಬ್ಬರನ್ನು ಕಳುಹಿಸಿದರು. ಆ ಸಹಾಬಿ ಆ ಖಜಾನೆಯನ್ನು ತೆಗೆದುಕೊಂಡು ಬಂದರು. ಅದರ ಮೌಲ್ಯ 10,000 ದಿನಾರ್ ಎಂದು ಗೊತ್ತು ಮಾಡಲಾಯಿತು. ಹಾಗೂ ಕಾನಾನ ಮತ್ತು ರಬಿಯ ಇಬ್ಬರನ್ನು ವಧಿಸಲಾಯಿತು. ಕಾನಾನನಿಂದ ಕಿಡಿಗಲ್ಲಿನಿಂದ ಬೆಂಕಿ ಹಚ್ಚಲಾಯಿತು ಎಂದು ಕೆಲವು ವರದಿಗಳಲ್ಲಿ ಪ್ರಸ್ತಾಪವಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹಣ ಮತ್ತು ಸಂಪತ್ತಿನ ದುರಾಸೆ ಇತ್ತು ಎಂದು ಹೇಳಿ ಇಲ್ಲಿಯೂ ಕೆಲವು ಆಕ್ಷೇಪಕರು ಇಸ್ಲಾಂ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧ ಆಕ್ಷೇಪಣೆ ಎತ್ತಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ದೌರ್ಜನ್ಯವನ್ನು ನಡೆಸುವುದನ್ನು ತಡೆಯುತ್ತಿರಲಿಲ್ಲ ಎಂದು ಸಾಬೀತುಪಡಿಸಲು ಅವರು ಶ್ರಮಿಸಿದ್ದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನವು ತೆರೆದ ಪುಸ್ತಕದಂತಿದೆ. ಚಿಕ್ಕ ಮಕ್ಕಳನ್ನು ಹಾಗೂ ಮಹಿಳೆಯನ್ನು ಕೊಲ್ಲಬಾರದು ಎಂದು, ಒಂದು ಮರವನ್ನು ಕೂಡ ವಿನಾಕಾರಣ ಕತ್ತರಿಸಬಾರದು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದ್ಧಕ್ಕೆ ಮುಂಚಿತವಾಗಿ ನಿರ್ದೇಶನ ಕೊಡುತ್ತಿದ್ದರು. ಪ್ರಾಣಿಗಳ ನೋವನ್ನು ಕೂಡ ನೋಡಲು ಸಾಧ್ಯವಾಗದವರು ಮನುಷ್ಯರ ಮೇಲೆ ಹೇಗೆ ಹಾಗೆ ದೌರ್ಜನ್ಯ ಮಾಡುವರು, ಅದೇ ರೀತಿಯಲ್ಲಿ ಸಂಪತ್ತಿಗಾಗಿ ಯುದ್ಧ ಮಾಡಿದರು ಎಂದು ಹೇಳುವುದು ಕೂಡ ನಿರಾಧಾರ ಆಕ್ಷೇಪಣೆಯಾಗಿದೆ. ಸಂಪತ್ತಿನ ಲಾಲಸೆಯಿಂದ ಯುದ್ಧಕ್ಕೆ ಹೊರಡಲು ಬಯಸುವವರು ನಮ್ಮೊಂದಿಗೆ ಬರಬಾರದು ಎಂದು ಹೊರಡುವುದಕ್ಕೆ ಮೊದಲು ಘೋಷಿಸಿದ್ದು ಖೈಬರ್ ಯುದ್ಧದ ವೇಳೆಯಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾದರಿ ಹೀಗೆ ಆಗಿರುವಾಗ ಅಂತಹವರ ಕುರಿತು ಇಂತಹ ಯಾವುದೇ ವರದಿಯೇ ಮುಂದೆ ಬಂದರೆ ನ್ಯಾಯಪರರಂತೆ ಅವಶ್ಯಪಡುವುದೇನೆಂದರೆ ಅದನ್ನು ಪರಿಶೀಲಿಸಬೇಕು, ಅದನ್ನು ಇತರ ವರದಿಗಳೊಂದಿಗೆ ತಾಳೆ ಹಾಕಿ ನೋಡಬೇಕು ಮತ್ತು ಅದರ ಸರಿಯಾದ ಅರ್ಥವನ್ನು ಮನವರಿಕೆ ಮಾಡಲು ಪ್ರಯತ್ನಿಸಬೇಕು ಎಂದಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನೀತಿ ಮತ್ತು ನ್ಯಾಯದ ಸಹಕಾರ ಮೂರ್ತಿ ಮತ್ತು ಧ್ವಜವಾಹಕರಾಗಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಇಂತಹ ಕೃತ್ಯಗಳನ್ನು ಆರೋಪಿಸುವುದು ನ್ಯಾಯವಲ್ಲ. ಈ ವರದಿಗಳನ್ನು ಅಲ್ಲಮಾ ಕಿಬ್ಲಿ ನಮಾನಿ ಪೂರ್ಣವಾಗಿ ತಪ್ಪೆಂದು ಬಣ್ಣಿಸಿದ್ದಾರೆ. ಅಂತೆಯೇ ಕಾನಾನನ್ನು ವಧಿಸಲು ಕಾರಣವೆಂದರೆ ಆತನು ಮೊಹಮ್ಮದ್ ಬಿನ್ ಮುಸ್ಲಿಮನನ್ನು ವಧಿಸಿದ್ದನು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿರ್ದೇಶನದ ಮೇರೆಗೆ ಮೊಹಮ್ಮದ್ ಬಿನ್ ಮುಸ್ಲಿಂ ತನ್ನ ಸಹೋದರ ಮೊಹಮ್ಮದರಿಗೂ ಪ್ರತಿಯಾಗಿ ಕಾನಾನನ್ನು ವಧಿಸಿದರು. ಪ್ರಸ್ತುತ ಕಾಲದಲ್ಲಿ ಅಹ್ಮದಿಯ ಲೇಖಕರಾದ ಸೈಯದ್ ಬರಾಕತ್ ಅಹ್ಮದ್ ಸಾಹಿಬರು ತನ್ನ ಪುಸ್ತಕ ರಸೂಲೆ ಅಕ್ರಮ್ ಮತ್ತು ಯಹೂದೆ ಹಿಜಾಬ್ನಲ್ಲಿ ಹೀಗೆ ಬರೆಯುತ್ತಾರೆ. ಇಬ್ನ್ ಇಸ್ಹಾಕ್ ಈ ಘಟನೆಯನ್ನು ಯಾವುದೇ ಪುರಾವೆಗಳಿಲ್ಲದೆ ವಿವರಿಸಿದ್ದಾರೆ. ಮೊದಲನೆಯದಾಗಿ ಶಿಕ್ಷೆ, ಅದು ಕೂಡ ಬೆಂಕಿಯಿಂದ ಶಿಕ್ಷಿಸುವುದು ಇಸ್ಲಾಮಿನ ಬೋಧನೆಗೆ ವಿರುದ್ಧವಾಗಿದೆ. ಎರಡನೆಯದಾಗಿ ಇಡೀ ಖೈಬರ್ನ ಸಂಪತ್ತಿನ ವಿತರಣೆಯಲ್ಲಿ ಈ ನಿಧಿಯ ವಿತರಣೆಯ ಬಗ್ಗೆಯೂ ಯಾವುದೇ ಮಾದರಿಯಲ್ಲಿ ಉಲ್ಲೇಖವಿಲ್ಲ. ಈ ನಿಧಿಯು ಬೈತುಲ್ ಮಾಲಿಗೆ ಸೇರಿದ್ದಾಗಿಯೂ ಯಾವುದೂ ವರದಿಯಿಲ್ಲ. ಸತ್ಯ ಸಂಗತಿ ಇದಾಗಿದೆ. ಘಟನೆಗಳು ಇನ್ನೂ ಇವೆ. ಇಂತಹ ಘಟನೆಗಳಲ್ಲಿ ಯಹೂದಿ ಮಹಿಳೆಯೊಬ್ಬಳು ಪ್ರಸ್ತಾಪ ಬಂದಿರುತ್ತದೆ. ಅವಳು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ವಿಷ ಉಣಿಸಲು ಪ್ರಯತ್ನಿಸಿದಳು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧ ಸಂಚು ಹೂಡಿದ್ದಳು ಎಂದಿತ್ತು. ಆದರೆ ಅಲ್ಲಾಹನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ರಕ್ಷಿಸನು. ಅದು ದೀರ್ಘಕಾಲದ ಘಟನೆಯಾಗಿದೆ. ಅದರ ವಿವರಣೆ ಮುಂದಿನ ಬಾರಿ ವಿವರಿಸಲಾಗುವುದು. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى
وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.